ಡಿಕೆಶಿ ಪಟ್ಟದ ಪಗಡೆ ಆಟ ಚಕ್ಮೇಟಿಟ್ರ ಸಾಹುಕ ಸತೀಶ್ ಅಹಿಂದ ರಿಪೋರ್ಟ್ ಹೈಕಮಾಂಡ್ ಫುಲ್ ಶಾಕ್. ಸಿಎಂ ಸೇಫ್ ಆಗ್ತಾರಾ? ಡಿಕೆಶಿಗೆ ಸಿಗುತ್ತಾ ಬಿಗ್ ಗಿಫ್ಟ್? ಕುರ್ಚಿ ಕದನ ಮೇ ಕ್ಲೈಮ್ಯಾಕ್ಸ್. ಗೊಂದಲ ಇದೆ, ಬಗೆಹರಿಸಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಸತೀಶ್ ಜಾರಕಿಹೊಳಿ. ಮೇ 15 ಡಿಕೆ ಶಿವಕುಮಾರ್ ಅವರ ಬರ್ತ್ಡೇ ಇದೆ, ಅವಾಗ ಶಕ್ತಿ ತುಂಬುತ್ತೆ ಹೈಕಮಾಂಡ್ ಅಂತ ಡಿಕೆ ಬಣದ ರಂಗನಾಥ್ ಮಾತನಾಡ್ತಾರೆ. ಏನೋ ಒಂದ್ ಕಡೆ ಕೆ ಎನ್ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ, ಅಧಿಕಾರ ಬಿಟ್ಕೊಡೋದಕ್ಕೂ ರೆಡಿ, ಅಧಿಕಾರದಲ್ಲಿ ಮುಂದುವರಿಯೋದಕ್ಕೂ ಕೂಡ ರೆಡಿ, ಮಾನಸಿಕವಾಗಿ ಸಿದ್ಧರಿದ್ದಾರೆ ಅಂತ. ಅಲ್ಲಿ ಎಲ್ಲವೂ ಕೂಡ ಅಯೋಮಯ ಆದಂತ ಆಗ್ತಾ ಇರುವಂತದ್ದು ಕಾಂಗ್ರೆಸ್ನಲ್ಲಿ. ಒಟ್ನಲ್ಲಿ ಗೊಂದಲ ಬಗೆಹರಿಸಿ ಅನ್ನುವಂಥದ್ದೇ ಪ್ರತಿಯೊಬ್ಬರ ಆಗ್ರಹ ಆಗಿದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ್ಯಾ ಕೈ ಕುರ್ಚಿ ಕದನ ಅನ್ನುವಂಥ ಪ್ರಶ್ನೆ ಕಳೆದ 6-7 ತಿಂಗಳಿಂದಲೂ ಕೂಡ ಪ್ರಮುಖವಾಗಿ ಈ ಒಂದು ಪ್ರಶ್ನೆ ಅಂತೂ ಕಾಡ್ತಾನೆ ಇದೆ. ಈ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಬಂತು, ಪಂಚರಾಜ್ಯಗಳ ಚುನಾವಣೆ, ಬಜೆಟ್, ಅದು ಇದು ಎಲ್ಲ ಆಯ್ತು. ಸೊ ಹೀಗಾಗಿ ಇನ್ನು ಮುಂದೇನಾದ್ರೂ ಒಂದು ಕ್ಲಾರಿಟಿ ಸಿಗುತ್ತಾ ಅಂತ ಅಖಾಡಕ್ಕೆ ಸಾಹುಕಾರ ಇಳಿದಿದ್ದಾರೆ. ಸಿಎಂ ಸ್ಥಾನವನ್ನ ಸೇಫ್ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನನ. ಒಂದು ರಿಪೋರ್ಟ್ ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಉಲ್ಟಾ ಆಗ್ತಾ ಇದೆಯಾ? ಸತೀಶ್ ಜಾರಕಿಹೊಳಿ ಅವರು ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಂತ ಹೇಳಲಾಗ್ತದೆ. ಅದು ಸತೀಶ್ ಜಾರಕಿಹೊಳಿ ಅವರ ಟೀಮ್ ಇಂದಲೇ ಒಂದು ಸರ್ವೆಯನ್ನ ಮಾಡಿಸಲಾಗಿದೆಯಂತೆ. ಅಹಿಂದ ವೋಟ್ ಬ್ಯಾಂಕಿಗೆ ಡ್ಯಾಮೇಜ್ ಆಗ್ತಾ ಇದೆ, ಇದೇ ರೀತಿಯಾಗಿ ಗೊಂದಲ ಮುಂದುವರೆದ್ರೆ ಅನ್ನುವಂಥದ್ದು ಆ ಒಂದು ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿದೆ ಅಂತ. ಡಿಕೆಶಿಗೆ ಬರ್ತ್ಡೇ ಗಿಫ್ಟ್ ಸಿಗುತ್ತಾ ಅಥವಾ ಮಿಸ್ ಆಗುತ್ತಾ? ಮೇ ಕ್ರಾಂತಿಗೆ ಮುನ್ನುಡಿ ಬರೆದ್ರ ಸತೀಶ್ ಜಾರಕಿಹೊಳಿ. ಪಂಚರಾಜ್ಯ ಫಲಿತಾಂಶ ಬಳಿಕ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೆ. ಈ ಹಿಂದೆ ಹೇಳಿದ್ರು ಕೆ ಎನ್ ರಾಜಣ್ಣ, ನವೆಂಬರ್ ನಂತರ ಕ್ರಾಂತಿ ಆಗುತ್ತೆ, ನವೆಂಬರ್ ಅಕ್ಟೋಬರ್ ಅಲ್ಲಿ ಅಂತೆಲ್ಲ ಹೇಳಿದ್ರಲ್ಲ. ಕಾಂಗ್ರೆಸ್ ನಾಯಕರೇ ಮಾತನಾಡಿದ್ದು ಕ್ರಾಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದು ಮೇನಲ್ಲಿ ಆಗುತ್ತಾ ಅನ್ನುವಂತ ಕುತೂಹಲ ಇದೆ. ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾರಿ ರಣತಂತ್ರವನ್ನ ಮಾಡ್ತಾನೆ ಇದ್ದಾರೆ. ಇನ್ನ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಸಿಎಂ ಕೂಡ ಪ್ರತಿತಂತ್ರವನ್ನ ಮಾಡ್ತಾ ಇದ್ದಾರೆ. ಮೇ ತಿಂಗಳಲ್ಲಿ ಕ್ರಾಂತಿ, ಕುರ್ಚಿ ಕಿತ್ತಾಟಕ್ಕೆ ಇದೆಲ್ಲದಕ್ಕೂ ಕೂಡ ತೆರೆ ಬೀಳುತ್ತಾ ಅನ್ನುವಂಥದ್ದಷ್ಟೇ ಇರುವಂತ ಪ್ರಶ್ನೆ. ಇನ್ನ ಕಾಂಗ್ರೆಸ್ನಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಸಿಎಂ ಮತ್ತು ಡಿಸಿಎಂ ಬಣ ಅವರದ್ದೇ ಆದಂತ ಲೆಕ್ಕಾಚಾರದಲ್ಲಿದ್ದಾರೆ. ಕುರ್ಚಿ ಕದನದ ಬಗ್ಗೆ ಯಾರ್ಯಾರು ಏನೇನು ಮಾತಾಡಿದ್ರು ನೋಡೋಣ. ನಾಯಕರಾದಂಥ ಡಿಕೆ ಶಿವಕುಮಾರ್ ಸಾಹೇಬರು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊತಾರೆ ಅನ್ನೋದನ್ನು ಆಶಾಭಾವನೆಯಲ್ಲಿ ನಾವಿದ್ದೇವೆ. ಸೊ ಹಾಗಾಗಿ ಇವತ್ತಿನ ದಿನ ಹೈಕಮಾಂಡ್ ಅವರು ಅವರ ಶ್ರಮಕ್ಕೆ ಫಲವನ್ನು ಕೊಡ್ತಾರೆ ಅನ್ನೋದು ನಾವೆಲ್ಲ ನಂಬ್ಕೊಂಡಿದ್ದೇವೆ. ಸೊ ಮೇ 15ಕ್ಕೆ ಅವ್ರ ಹುಟ್ಟುಹಬ್ಬ ಇದೆ, ಸಂತೋಷ ಸಿಗುತ್ತೆ ಅಂತ ನಾನು ಭಾಳಷ್ಟು ಆಶಾಭಾವನೆಯಲ್ಲಿ ಭಾಳಷ್ಟು ಜನ ನನ್ನಂಥ ಕಾರ್ಯಕರ್ತರುಗಳು ಇದ್ದಾರೆ ಅಂತ ಅನ್ಕೋತೀನಿ. ಇವರು ಸಿದ್ದರಾಮಯ್ಯನವ್ರ ನಂತರ ರೇಸಲ್ಲಿರೋದೇ ಡಿ ಕೆ ಶಿವಕುಮಾರ್ ಅವರು. ಬೇರೆಯವರು ರೇಸಲ್ಲಿ ಇದ್ದಾರೆ, ಬಟ್ ಆ ಅವಕಾಶ ಕಾಲಕ್ಕೆ ತಕ್ಕಂತೆ ಅವ್ರವ್ರ ತೀರ್ಮಾನಗಳಾಗ್ತವೆ. ನಮಗೆ ಗೊತ್ತಿರೋಂಗೆ ಸಿದ್ದರಾಮಣ್ಣವರು ನಾವು ಬೇಡ ಅಂತಂದರೆ, ಸಿದ್ದರಾಮಣ್ಣವ್ರು ಬೇಡ ಅಂದಾಗ ಅದಕ್ಕೆ ಆ ಜಾಗಕ್ಕೆ ಈಗ ಸದ್ಯಕ್ಕೆ ಆ ಸದ್ಯದಲ್ಲಿ ಆ ರೇಸಲ್ಲಿರ್ತಕ್ಕಂಥವ್ರು ಸಿದ್ದರಾಮಣ್ಣವರ ನಂತರ ಸ್ಥಾನದಲ್ಲಿರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಅವರು. ಅದನ್ನೇ ನಾವು ಕೇಳ್ತಾ ಇದ್ದೀವಿ, ಏನು ಮಾಡಬೇಕು ಅಂತ. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಈ ಅವಧಿನಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರೂ ಆಸೆ, ಅಭಿಪ್ರಾಯ. ಬಟ್ ಹೈಕಮಾಂಡ್ ತೀರ್ಮಾನ ಮಾಡಬೇಕಲ್ಲ. ಆದರೆ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಸಮಸ್ಯೆ ಇಲ್ಲ. ನಾವು ಎಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡ್ತಾಯಿದ್ದೀವಿ. ಸರ್ಕಾರ ಕೆಲಸಕ್ಕೆ ಇದಕ್ಕೂ ಏನೂ ಸಂಬಂಧ ಇಲ್ಲ. ಇದೆಲ್ಲ ಈಗಾಗಲೇ ಎಲ್ಲರೂ ಹೇಳಿದಾಗೆ ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಒಪ್ಪಿಗೆ ಇದೆ. ಈ ವಿಷಯ ಏನಿದೆ ಇದು ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಎಲ್ಲರೂ ಬದ್ಧರಾಗಿದ್ದೇವೆ. ಅದು ಅವರ ಅಂಗಳದಲ್ಲಿದೆ, ಅವರು ತೀರ್ಮಾನ ಮಾಡ್ತಾರೆ. ಅದು ಇದರಲ್ಲಿ ಯಾರು ಬೇರೆಯವರು ಯಾರು ಕೂಡ ಮಧ್ಯಪ್ರವೇಶ ಮಾಡುವಂಥ ಅವಶ್ಯಕತೆ ಇಲ್ಲ, ಮಾಡ್ದನೂ ಇಲ್ಲ. ಎಲ್ಲದಕ್ಕೂ ಆದಷ್ಟು ಶೀಘ್ರವಾಗಿ ನಮ್ಮ ಹೈಕಮಾಂಡ್ನವರು ಉತ್ತರವನ್ನು ಕೊಡ್ತಾರೆ. ನಾವು ದೆಹಲಿಗೆ ಹೋಗ್ತಾ ಇದ್ದೀವಿ. ನಾನು ಡೆಲ್ಲಿಗೆ ಹೋಗ್ತಾ ಇಲ್ಲ. ಜನಾಭಿಪ್ರಾಯ ಅವರವರ ಪ್ರೀತಿ ವಿಶ್ವಾಸಕ್ಕೆ ಅವ್ರು ಮಾತಾಡ್ತಾರೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಅದೆಲ್ಲವನ್ನು ಗಮನಿಸಿ ತೀರ್ಮಾನ ತಗೊಳ್ತಾರೆ. ಸಿಎಂ ಅಧಿಕಾರ ಬಿಟ್ಕೊಡ್ಲಿಕ್ಕೂ ಕೂಡ ಸಿದ್ಧ ಇದ್ದಾರೆ, ಅಧಿಕಾರದಲ್ಲಿ ಮುಂದುವರಿಯೋದಕ್ಕೂ ಕೂಡ ಸಿದ್ಧ ಇದ್ದಾರೆ. ಇದು ಸಿದ್ದರಾಮಯ್ಯನವರ ಪರಮಾಪ್ತ ಕೆ ಎನ್ ರಾಜಣ್ಣ, ಮಾಜಿ ಸಚಿವರ ಹೇಳಿಕೆ. ಸಿದ್ದರಾಮಯ್ಯನವರು ಮಾನಸಿಕವಾಗಿ ರೆಡಿ ಆಗಿಬಿಟ್ಟಿದ್ದಾರೆ, ಅಧಿಕಾರ ಬಿಟ್ಕೊಡೋದಕ್ಕೂ ರೆಡಿ ಇದ್ದಾರೆ, ಅಧಿಕಾರದಲ್ಲಿ ಮುಂದುವರಿಯೋದಕ್ಕೂ ರೆಡಿ ಇದ್ದಾರೆ ಅಂತ. ರಾಹುಲ್ ಗಾಂಧಿ ಸೂಚನೆಯಂತೆ ನಡೆದುಕೊಳ್ತಾರೆ. ಸಿಎಂ ಮುಂದುವರಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ದಲಿತ ಸಿಎಂ ಆಗಬೇಕು ಎಂಬುದಕ್ಕೆ ಈಗಲೂ ಕೂಡ ನಾನು ಬದ್ಧನಾಗಿದ್ದೇನೆ. ಅಹಿಂದ ವರ್ಗ ನಿಜವಾಗಿ ಸಮಾಧಾನವಾಗಿಲ್ಲ ಅಂತ ಹೇಳಿದ್ದಾರೆ ರಾಜಣ್ಣ. ಏನು ಹೈಕಮಾಂಡ್ ಏನಿದೆ ಇಲ್ಲಿ ಈ ರೀತಿಯ ಗೊಂದಲ ಮುಂದುವರಿಯಲಿಕ್ಕೆ ಅವಕಾಶ ಕೊಡಬಾರದು. ಅವರು ಚೀಫ್ ಮಿನಿಸ್ಟರ್ ಈಸ್ ಇನ್ ದ ಓಪನ್ ಮೈಂಡ್. ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಏನು ಸೂಚನೆ ಕೊಡ್ತಾರೆ, ಸೂಚನೆಯಂತೆ ನಾನು ನಡೀತೀನಿ
ಆ ಸೂಚನೆ ಪಾಲನೆ ಮಾಡ್ತೀನಿ. ಆ ಪಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಸಹಕಾರ ಇರಬೇಕು ಅಂತಕ್ಕಂಥದ್ದು ಅವರ ಒಂದು ಅಭಿಮತ ಇದೆ. ಅವರು ಚೀಫ್ ಮಿನಿಸ್ಟರ್ ಮನಸ್ಥಿತಿ ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಇದ್ದಾರೆ. ಅವ್ರ ತೀರ್ಮಾನದಂತೆ ಹೋಗ್ತಾರೆ. ಸಿದ್ದರಾಮಯ್ಯ ನಂತರ ನಾವು ದಲಿತ ಮುಖ್ಯಮಂತ್ರಿ ಕ್ಲೈಮ್ ಮಾಡ್ತೀವಿ ಅಂತ ಬಹಿರಂಗವಾಗಿ ಹೇಳಿದ್ರಿ. ತಪ್ಪೇನಿದೆ, ನಾವು ಅದಕ್ಕೆ ಬದ್ಧ. ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನಾನು ಬದ್ಧ. ಪಕ್ಷದ ಸಾರಥ್ಯನೂ ಬದಲಾಗಬೇಕು ಅಂತ ಏನಾದ್ರು ಎಲ್ಲರೂ ಬದಲಾಗಬೇಕು. ಯಾವ ಮಂತ್ರಿಗಳು ಬದಲಾಗಬೇಕು ಅಂತ ಅಂದಾಗ ಪಕ್ಷದ ಸಾರಥ್ಯನೂ ಯಾಕೆ ಬದಲಾಗಬಾರ್ದು? ಅದೆಲ್ಲನೂ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಜೊತೆ ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ಅನಿಲ್ ಕುಮಾರ್ ಅವರಿದ್ದಾರೆ, ಹಾಗೆ ಬಿಜೆಪಿ ವಕ್ತಾರರಾಗಿರುವಂಥ ಅಶ್ವಥ್ ನಾರಾಯಣ ಅವರು ಕೂಡ ಇದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅನಿಲ್ ಅವರಿಂದ ಆರಂಭ ಮಾಡ್ತೀನಿ. ಅನಿಲ್ ಅವರೇ, ಯಾವಾಗ ಇದಕ್ಕೆಲ್ಲ ಎಂಡ್ ಸಿಗುತ್ತೆ ಅಂತ? ಯಾಕೆಂದ್ರೆ ಈ ಚರ್ಚೆಗಳು ನಡೀತಾನೆ ಇದಾವೆ, 1.5 ವರ್ಷದಿಂದಲೂ ನಡೀತಾ ಇರುವಂಥದ್ದು. 2.5 ವರ್ಷ ಆದ್ಮೇಲಂತೂ ಒತ್ಕೊಂಡು ಉರಿತಾ ಇದೆ. ಪೃಥ್ವಿ, ಹಾನೆಸ್ಟ್ ಆಗಿ ಹೇಳಿ 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 ಹೇಳಲೇಬೇಕು. ನೀವು ಚರ್ಚೆ ಸ್ಟಾಪ್ ಮಾಡಿದಾಗ ಎಂಡ್ ಆಗುತ್ತೆ. ಸೊ ರಾಜಣ್ಣ ಅವರು ಮಾತನಾಡೋದು ಬಿಟ್ಟಾಗಲ್ಲ, ಅಲ್ಲಲ್ಲ, ಅಥವಾ ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರು ನಿಲ್ಲಿಸಿದಾಗಲ್ಲ. ಸಿ ಅವ್ರ ಈಗ ಏನಾಗುತ್ತೆ ಅಂದ್ರೆ, ನೀವು ಪ್ರಶ್ನೆ ಕೇಳೋದು ಉತ್ತರ ಕೊಟ್ಟಿರ್ತಾರ ಬಿಟ್ರೆ ಯಾರೇ ಆಗ್ಲಿ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡುವಂತದ್ದಾಗಿರ್ಬೋದು, ಇಲ್ಲ ಅಂದ್ರೆ ವರದಿಗಾರನ ಕರೆದ್ಬಿಟ್ಟು ಮಾತಾಡುವಂತದ್ದು ಯಾರು ಮಾಡಿರಲ್ಲ. ಬಟ್ ಅಫ್ಕೋರ್ಸ್ ಎಂಡ್ ಆಫ್ ದಿ ಡೇ ನಿಮ್ ಕೆಲಸ ನೀವು ಮಾಡ್ತೀವಿ. ಅವ್ರವ್ರ ನಾಯಕರನ್ನ ಏನಂತೀವಿ ಮೆಚ್ಚುಗೆ ಪಡಿಸೋದಕ್ಕಾಗಿರ್ಬೋದು, ಇಲ್ಲ ಅಂತಂದ್ರೆ ಅವ್ರ ಪರ ನಾವಿದ್ದೀವಿ ಅನ್ನೋ ಒಂದು ಸಂದೇಶ ಕೊಡೋದಕ್ಕಾಗಿರ್ಬೋದು, ಅವ್ರ ಪರವಾಗಿ ಅವ್ರು ಮಾತಾಡ್ತಾರೆ, ತಪ್ಪಿಲ್ಲ. ಆದ್ರೆ ಇಲ್ಲಿ ಇರುವಂತದ್ದು ಏನು ಅಂತಂದ್ರೆ, ಬಹುತೇಕ ಮಾಧ್ಯಮಗಳು ಏನಾಗಿದೆ, ಡೆಲ್ಲಿಗೆ ಯಾವುದೇ ಒಬ್ಬ ನಾಯಕರು ಹೋದ್ರೆ ಸಾಕು ಅದಕ್ಕೊಂದು ಬಣ್ಣ ಕಟ್ಟುವಂತದ್ದು ನಡೀತಾ ಇದೆ. ಇದು ಯಾಕೆ ತಪ್ಪು ಹೋಗುತ್ತೆ ಸಂದೇಶ ಅಂತಂದ್ರೆ, ಈಗ PWD ಮಿನಿಸ್ಟರ್ ಆಗಿದ್ದ ಸತೀಶ್ ಜಾರಕಿಹೊಳಿ ಅವರು ಒಂದು ಪ್ರತೀತಿ ಇದೆ, AICC ಅಧ್ಯಕ್ಷರನ್ನ ಮೀಟ್ ಮಾಡುವಂತದ್ದಾಗಿರ್ಬೋದು, ಇಲ್ಲ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಮೇಡಮ್ ಅವ್ರ ಅವೈಲಬಿಲಿಟಿ ಮೇಲೆ ಮೀಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳಿರ್ತವೆ. ಮೀಟ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ನಾನು ಡಿಸ್ಕಷನ್ ಮಾಡಲ್ಲ ಅಂತಾನು ಹೇಳ್ತಾ ಇಲ್ಲ, ಡಿಸ್ಕಷನ್ ಮಾಡ್ಬೋದು, ಮಾಡದೇನೂ ಇರ್ಬೋದು. ಆಮೇಲೆ ನಾರ್ಮಲ್ ಏನಾಗುತ್ತೆ, ಹೈಕಮಾಂಡ್ ಒಳಗಡೆ ಒಂದು ಪರ್ಫಾರ್ಮೆನ್ಸ್ ರಿವ್ಯೂ ರಿಪೋರ್ಟ್ ಅಂತ ಮಾಡ್ಕೊಳ್ತಾರೆ. ಯಾವ ರೀತಿ ನಾವು ಕೆಲಸ ಮಾಡ್ತಾ ಇದೀವಿ, ಯಾವ ರೀತಿ, ಫಾರ್ ಎಕ್ಸಾಂಪಲ್ ಮಧು ಬಂಗಾರಪ್ಪನವರು ಒಂದು ಸಾಧನೆ 94.10 ಅಂಕ ನಮ್ಮ ಸ್ಟೂಡೆಂಟ್ಸ್ ಗಳು ತಗೊಂಡಿದ್ದಾರೆ. ಈ ತರದ ವಿಚಾರಗಳು ಬೇಕಾದಷ್ಟು ವಿಚಾರ ಆಗುತ್ತೆ. ಈಶ್ವರ್ ಖಂಡ್ರೆ ಅವರು ಫಾರೆಸ್ಟ್ ಬಗ್ಗೆ ಮಾತಾಡ್ತಾರೆ, PWD ಮಿನಿಸ್ಟರ್ ಹೋಗಿ PWD ಬಗ್ಗೆ ಮಾತಾಡ್ತಾರೆ. ಮೇಜರ್ ಇರಿಗೇಷನ್ ಪೋರ್ಟ್ಫೋಲಿಯೋ DK ಶಿವಕುಮಾರ್ ಅವರು ತಗೊಂಡಿದ್ದಾರೆ. ಸೊ ಈ ತರದ ವಿಚಾರಗಳು ಚರ್ಚೆ ಆಗುತ್ತೆ, ಎಲ್ಲ ಅಂತಲ್ಲ. ಅಟ್ ದ ಸೇಮ್ ಟೈಮ್ ನಾಯಕತ್ವದ ಬಗ್ಗೆ ಅದೇನಂತಂದ್ರೆ, ಮುಂಚೆಯಿಂದನೂ ಒಂದು ಪ್ರತೀತಿ ಇದೆ, ಅಧ್ಯಕ್ಷರು KPCC ಅಧ್ಯಕ್ಷರಾದವರು ಮುಖ್ಯಮಂತ್ರಿ ಆಗಿದ್ರು. ನನಗೊಂದು ಚಾನ್ಸ್ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ, ಕೇಳಬೇಕು, ಕೇಳ್ತಾರೆ, ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಸಹ ನಾನು ಭಾವನೆ ಮಾಡ್ತೀನಿ. ಆದ್ರೆ ಇಲ್ಲಿ ಇರುವಂತದ್ದು ಏನು ಅಂತಂದ್ರೆ, ಯಾವಾಗ ನಮ್ಮ ಹೈಕಮಾಂಡ್ ಒಂದು CWC ನ ಕರೆದು, ಇಲ್ಲ ಅಂತಂದ್ರೆ ಹೈಕಮಾಂಡ್ ಒಂದು ಡಿಸಿಷನ್ ತಗೊಳ್ತದೆ. ಯಾಕಂದ್ರೆ ಖರ್ಗೆ ಸಾಹೇಬ್ರು ಕರ್ನಾಟಕದವರು, ಅವರಿಗೆ ಚೆನ್ನಾಗಿ ಗೊತ್ತಿದೆ ರಾಜಕೀಯ ಹೆಂಗ್ ನಡೀತದೆ ಕರ್ನಾಟಕದಲ್ಲಿ. ಆಮೇಲೆ ಅವರು ತಳಮಟ್ಟದಿಂದ ಬಂದಂತ ಒಬ್ಬ ನಾಯಕ ಅವರು. ಸೊ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಯಾವ ಒಂದು ಕಾಯಿನ್ ಅನ್ನ ಯಾವ ಟೈಮ್ ಅಲ್ಲಿ ಮೂವ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಒಂದು ನಮ್ಮ ಪೊಲಿಟಿಕಲ್ ಪಾರ್ಟಿಗೆ ಬೆನಿಫಿಟ್ ಆಗುತ್ತೆ ಅನ್ನೋದು. ಸೊ ಇದು ಪ್ರತಿ ಸರಿ ಒಬ್ರು ಡೆಲ್ಲಿಗೆ ಒಬ್ರು ಹೋಗಿದ ತಕ್ಷಣ ಇದ್ರ ಬಗ್ಗೆ ಚರ್ಚೆ ಮಾಡುವಂತದ್ದು ಸರಿಯಲ್ಲ ಅನ್ನೋದು ನನ್ನ ವೈಯಕ್ತಿಕ ಭಾವನೆ. ಆಮೇಲೆ ಅದು ಯಾರೋ ನಾಯಕರು ಉತ್ತರ, ನೀವು ಹೇಳ್ತಾ ಇರೋದು ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ, ಇಲ್ಲ ಅಂತಲ್ಲ. ಸಂಪುಟ ಪುನರ್ರಚನೆ ಯಾವ ಕಾರಣಕ್ಕಾಗಿಲ್ಲ ಅನ್ನುವಂಥದ್ದು ಕೂಡ ಮುಚ್ಚಿಡುವಂಥದ್ದೇನಲ್ಲ. ಅದಕ್ಕೂ ಕೂಡ ಆ ವಿಚಾರದಲ್ಲೂ ಕೂಡ ಮಾತನಾಡ್ತೀನಿ. ಅಶ್ವಥ್ ನಾರಾಯಣ ಅವರಿಂದನೂ ಕೂಡ ಒಂದು ರಿಯಾಕ್ಷನ್ ಪಡ್ಕೊಳ್ತೀನಿ. ಅಶ್ವಥ್ ನಾರಾಯಣ ಅವರೇ ಹೇಳ್ತಾ ಇದ್ರು ಅನಿಲ್ ಕುಮಾರ್ ಅವರು, ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ, ಮಾಧ್ಯಮಗಳು ಈಗ ಪ್ರತಿಪಕ್ಷಗಳು ಮಾತನಾಡುವಂಥ ಸಂದರ್ಭದಲ್ಲಿ ಅದು ಬಂದೇ ಬರುತ್ತೆ ಅಂತ. 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ನನ್ನನ್ನು ಬದಲಾವಣೆ ಮಾಡಲ್ಲ ಅಂತ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರೇ 5 ವರ್ಷ ಇರ್ತಾರೆ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತನೋ, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ 5 ವರ್ಷ ಪೂರ್ಣ ಮಾಡ್ತಾರೆ ಸಿದ್ದರಾಮಯ್ಯನವರು ಅಂತಾನೆ ಹೇಳ್ಬಿಟ್ಟಿದ್ರೆ ಯಾವುದು ಪ್ರಾಬ್ಲಮೇ ಇಲ್ಲ, ಯಾರು ಮಾತಾಡೋದೇ ಇಲ್ಲ. ಇವ್ರುಗಳೇ ಗೊಂದಲ ಕ್ರಿಯೇಟ್ ಮಾಡಿ ಹೈಕಮಾಂಡ್ ಅಂತ ತೋರಿಸ್ತಾ ಇದ್ದಾರೆ. ಸರಿ, ಒಂದೇನಂದ್ರೆ ಸಿದ್ದರಾಮಯ್ಯನವರು ಇತ್ಕೊಂಡ್ಲಿ ಅಥವಾ DK ಶಿವಕುಮಾರ್ನವರು ಹೈಕಮಾಂಡ್ ಮಾಡ್ಲಿ, ಬಟ್ ಸರ್ಕಾರ ಏನಾಗಿದೆ, ಒಂದ್ ರೀತಿ ಎಂಟೈರ್ ಗವರ್ನಮೆಂಟ್ ಆಕ್ಟಿವಿಟೀಸ್ ಶಿಫ್ಟೆಡ್ ಟು ಡೆಲ್ಲಿ. ಎಲ್ಲ ಡೆಲ್ಲಿಗೆ ಇವರ ಆಕ್ಟಿವಿಟೀಸ್ ಶಿಫ್ಟ್ ಆಗಿದೆ ಸರ್. ಇಲ್ಲಿ ಒಂದೇನಾಗಿದೆ ನೋಡಿ, ಇವತ್ತು ಕಳೆದ
ಕಳೆದ ತಿಂಗಳು ಪೂರ್ತಿ ಉಪಚುನಾವಣೆಯಲ್ಲಿ ಟೈಮ್ ವೇಸ್ಟ್ ಆಯ್ತು. ಅದಾದ್ಮೇಲೆ ಪಂಚರಾಜ್ಯ ಚುನಾವಣೆ ಅಂತ ಹೇಳ್ಕೊಂಡು ಒಂದ್ ರೀತಿ ಇಡೀ ಸರ್ಕಾರ ಉಪಚುನಾವಣೆಗಳು ಮತ್ತು ಬೇರೆ ರಾಜ್ಯಗಳ ಚುನಾವಣೆ ಕಡೆ ಗಮನ ಕೊಟ್ಟಿದೆ. ಈಗ ಡಿ ಕೆ ಶಿವಕುಮಾರ್ ಡೆಲ್ಲಿಲೇ ಕೂತಿದ್ದಾರೆ. 20 ಜನ MLA ಡೆಲ್ಲಿ ಮಂತ್ರಿಗಳಾಗೋದಿಕ್ಕೆ ಲಾಬಿ ಮಾಡ್ತಾ ಇದ್ದಾರೆ. ರಾಜಣ್ಣ ಹೇಳ್ತಾರೆ ಮುಖ್ಯಮಂತ್ರಿಗಳಿಗೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. 200 ತಾಲೂಕಲ್ಲಿ ಕುಡಿಯೋ ನೀರಿಂದು ಬರ ಇದೆ ಸರ್. 1803 ಜನ ರೈತರು ಕಳೆದ ಬಾರಿ ಕೆಲಸ ಮಾಡ್ತಿರ್ಬೇಕಾದ್ರೆ ಹೊಲಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮೆಟಾಸಿಡ್ ಅನ್ನ ಕುಡಿದು ನೇಣಿಗೆ ಶರಣಾಗಿ, ಅಂದ್ರೆ ಬೆಲೆ ಇಲ್ಲ, ಅತಿವೃಷ್ಟಿಯಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸರ್ ಸ್ವಲ್ಪನೂ ಈ ಸರ್ಕಾರಕ್ಕೆ ರೆಸ್ಪಾನ್ಸಿಬಿಲಿಟಿ ಅನ್ನೋದೇ ಇಲ್ಲ ಸರ್. ನೀವು ಸಿದ್ದರಾಮಯ್ಯನವರು ಕಂಟಿನ್ಯೂ ಮಾಡ್ಕೊಳ್ಳಿ, ಡಿ ಕೆ ಶಿವಕುಮಾರ್ ಆದ್ರೂ ಬದಲಾವಣೆ ಮಾಡಿ ಮುಖ್ಯಮಂತ್ರಿ ಮಾಡಿ. ಬಟ್ ಅಡ್ಮಿನಿಸ್ಟ್ರೇಷನ್ ಏನಾಗಿದೆ ಸರ್, ಯಾವುದೇ ಅಧಿಕಾರಿಗಳು ಸರ್ಕಾರದ ಕಂಟ್ರೋಲ್ ನಲ್ಲಿ ಇಲ್ಲ ಸರ್. 136 ಜನ ಗೆದ್ದು ಬಂದು ಇವತ್ತು ಸರ್ಕಾರ ಐಸಿಯುನಲ್ಲಿ ಕೂತಂಗ್ ಆಗಿದೆ ಸರ್ ಈ ಸರ್ಕಾರದ ಪರಿಸ್ಥಿತಿ. ನೀವ್ ಯಾರನ್ನ ಮುಖ್ಯಮಂತ್ರಿ ಮಾಡ್ಕೊಳ್ಳಿ. ಈ ಪಾರ್ಟಿಲಿ ಹೈಕಮಾಂಡ್ ಅದೇನು ಇದೆಯೋ ಇಲ್ವೋ ಗೊತ್ತಿಲ್ಲ. ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ತೀರ್ಮಾನ ಏನೂ ಇಲ್ಲ ಇದ್ರಲ್ಲಿ. ತೀರ್ಮಾನ ಮಾಡ್ಬೇಕಾಗಿರೋರು ಬೇರೆಯವರು. ಅವ್ರು ಏನ್ ಮಾಡ್ತಾರೆ, ಅವ್ರೆಲ್ಲ ಒಂದ್ ಕಡೆ ಅವ್ರನ್ನ ಮೆಚ್ಚಿಸ್ಲಿಕ್ಕೆ ಯಾವ್ದೊಂದು ಹೇಳಿಕೆ ಕೊಡ್ತಾರೆ, ಬಿಡ್ತಾರೆ. ಬಟ್ ರಾಜ್ಯದಲ್ಲಿ ಇಷ್ಟು ಮೆಜಾರಿಟಿ ಚುನಾಯಿತ ಪ್ರತಿನಿಧಿಗಳು ಇದ್ರೂ ಸಹ ಸರ್ಕಾರ ಸರಿಯಾದ ರೀತಿನಲ್ಲಿ ಹೋಗ್ತಾ ಇಲ್ವಲ್ಲ ಸರ್. ಸರ್ಕಾರ ನಡೆಯೋ ರೀತಿ ನೀತಿನ ಇದು, ಸರ್ಕಾರ ಹೋಗೋ ರೀತಿನ ಇದು. ಬರಗಾಲ ಬಂದು ಮನೆ ಬಾಗ್ಲಿಗೆ ಬಂದು ಕೂತಿದೆ ಸರ್. ಸರ್ಕಾರದಲ್ಲಿ ಬರಗಾಲ ಮನೆ ಬಾಗ್ಲಿಗೆ ಬಂದು ಕೂತಿದೆ. ಕಳೆದ ಬಾರಿ ಆತ್ಮಹತ್ಯೆ ಮಾಡ್ಕೊಂಡ ರೈತನಿಗೆ ಇನ್ನೂ 300-400 ಜನಕ್ಕೆ ಪರಿಹಾರ ಕೊಟ್ಟಿಲ್ಲ ಸರ್. ಬರಗಾಲ ಇದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ ಸರ್. ಮುಂಗಾರು ಈ ಸಮಯದಲ್ಲಿ ಇನ್ ಟೈಮ್ ನಲ್ಲಿ ಮುಂಗಾರು ಮಾನ್ಸೂನ್ ಇನ್ ಟೈಮ್ ನಲ್ಲಿ ಪ್ರಾರಂಭ ಆಗ್ತಾ ಇಲ್ಲ. ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು ಇವ್ರ ಅಧಿಕಾರದ್ದು ಇವತ್ತು ನಾನು ನೋಡಿದೆ ಪತ್ರಿಕೆ ತೆಗೆದ್ರೆ ನಾವು ಅಹಿಂದ ಸಮಾವೇಶ ಮಾಡ್ತೀವಿ, ಹೈಕಮಾಂಡ್ ಇದಕ್ಕೆ ಒಪ್ಪಿಗೆ ಕೊಡ್ಬೇಕು ಅಂತ ಹೇಳಿ ಮಾದೇವಪ್ಪ ಟೀಮ್ ಹೊರಟಿದೆ ಸರ್. ಈ ಸರ್ಕಾರ ನಡೆಯೋ ರೀತಿ ನೀತಿನ ಸರ್ ಇದ್ರದ್ದು ಸರ್ಕಾರಕ್ಕೆ ಏನಾದ್ರು ಅನಿಸ್ತಾ ಇದೆಯಾ? ಇದ್ರದ್ದು ಸಮಸ್ಯೆಗಳು ಮನೆ ಬಾಗ್ಲಲ್ಲಿ ಬಂದು ಕೂತಿದೆ ಸರ್. ಇವತ್ತು ಬೆಂಗಳೂರಲ್ಲಿ ಸರ್ ಕುಡಿಯೋ ನೀರಿಗೆ ಯಥೇಚ್ಛವಾಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಕೇಳೋರಿಲ್ಲ ಬೆಂಗಳೂರು. ಪ್ರತಿ ಒಂದು ವಿಷಯದಲ್ಲೂ ಸರ್ ಬೆಂಗಳೂರಿನ ಜನ ಸಮಸ್ಯೆನಲ್ಲಿ ನೊಂದೋಗ್ಬಿಟ್ಟಿದ್ದಾರೆ ಸರ್. ಏನ್ ಬೆಲೆ ಏರಿಕೆ, ಇನ್ನೊಂದ್ ಕಡೆ ಕುಡಿಯೋ ನೀರಿನ ಸಮಸ್ಯೆ, ಇನ್ನೊಂದ್ ಕಡೆ ಬರಗಾಲ, ಅಡ್ಮಿನಿಸ್ಟ್ರೇಷನ್ ಸತ್ತೋ ಕೂತಿದೆ ಸರ್. ಡೈವರ್ಟ್ ಮಾಡೋದಕ್ಕೆ ಈ ಒಂದು ವಿಚಾರ ಪದೇ ಪದೇ ಚರ್ಚೆ ಆಗ್ಬಿಡುತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಸರ್. ಮಾತನಾಡ್ತೀನಿ ನಮ್ಮ ಜೊತೆ. ಓಕೆ, KV ಪರಮೇಶ್ವರು ರಾಜಕೀಯ ವಿಶ್ಲೇಷಕರು ಜಾಯ್ನ್ ಆಗಿದ್ರು. ಎಸ್, ಕಟ್ಟಾಗಿದೆ. ಅನಿಲ್ ಅವರೇ, ಇಲ್ಲಿ ನೀವು ಹೇಳ್ತಾ ಇದ್ರಿ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇರುತ್ತೆ ಅಂತ. ಕ್ರಾಂತಿಯ ಪದವನ್ನ ಫಸ್ಟ್ ಮಾತನಾಡಿದೆ KN ರಾಜಣ್ಣ ಅವರು. ಸ್ಪೆಷಲಿ ನಿಮ್ಗೆ ಗೊತ್ತಿದೆ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ಡಿ ಕೆ ಶಿವಕುಮಾರ್ ಅವರು 5 ವರ್ಷ ಸಿದ್ದರಾಮಯ್ಯನವರೇ ಇರ್ತಾರೆ ಅನ್ನುವಂಥದ್ದೇ ಹೇಳಿಕೆ ಕೊಟ್ಬಿಟ್ರೆ ಯಾವುದು ಪ್ರಾಬ್ಲಮ್ಮೇ ಇರ್ತಿರ್ಲಿಲ್ಲ. ಸಂಪುಟ ಪುನರ್ರಚನೆ ಮಾಡಿದ್ರು ಓಕೆ ಅಪ್ಪ, ಇವರು ಹೆಂಗಿದ್ರು ಕಂಟಿನ್ಯೂ ಆಗ್ತಾರೆ ಅನ್ನುವಂಥ ಇಂಡೈರೆಕ್ಟ್ ಮೆಸೇಜು ಕೂಡ ಪಾಸ್ ಆಗುತ್ತೆ. ಯಾಕೆ ಮಾಡ್ತಾ ಇಲ್ಲ? ಇಲ್ಲೇ ಅಲ್ವಾ ಗೊಂದಲ ಕ್ರಿಯೇಟ್ ಆಗಿರೋದು. ಗೊಂದಲ ಇದೆ, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಸತೀಶ್ ಜಾರಕಿಹೊಳಿ ಅವರೇ ಹೇಳಿದ್ದಾರೆ. ದೆಹಲಿಯಲ್ಲಿ ಕರ್ನಾಟಕ ಭವನದಲ್ಲಿ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟಿದ್ದು ನೀವು ಕೇಳಿಸ್ಕೊಂಡಿರ್ತೀರಾ? ನೋಡಿ, ಅಶ್ವಥ್ ನಾರಾಯಣ್ ಅವರು ಬೇರೆ ಹೋಗ್ತಾರಲ್ಲ, ಬಹಳ ಮೆಚೂರ್ ಆಗಿ ಅವ್ರ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಏನು ಅಂತಂದ್ರೆ, ಸರ್ಕಾರದೊಳಗೆ ಅವ್ರನ್ನ ಯಾರನ್ನಾರು ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ಸರ್ಕಾರದಲ್ಲಿ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗ್ಬಾರ್ದು ಅನ್ನೋ ಒಂದು ವಿಚಾರವನ್ನ ಹೇಳಿದ್ದಾರೆ. ಅಶ್ವಥ್ ನಾರಾಯಣ್ ಅವರು ಬಹಳಷ್ಟು ಬಾರಿ ಪಾರ್ಲಿಮೆಂಟ್ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ, MLC ನಿಂತ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿದೆ ಯಾವ್ಯಾವ ತರದ ಏನಂತೀರಿ ಪ್ರೋಸೆಸ್ ಫಾಲೋ ಮಾಡ್ತಾ ಇದೆ ಗವರ್ನಮೆಂಟ್ ಅಂತ ಹೇಳಿ. ಅಲ್ಲಿ KDP ಮೀಟಿಂಗ್ಗಳು ರೆಗ್ಯುಲರ್ ಆಗ್ತಾ ಇದೆ. ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ನಾವೇನು ಮಾಡಕ್ಕಾಗಲ್ಲ. ಹಂಗಾಗ್ಬಿಟ್ಟು ಯಾವುದೇ ರೀತಿಯ ಅಡ್ಮಿನಿಸ್ಟ್ರೇಟಿವ್ ಕೆಲಸಗಳಾಗಿರ್ಬೋದು, ಇಲ್ಲ ಟೆಂಡರ್ಗಳಾಗಿರ್ಬೋದು ಕರೀಲಿಕ್ಕೆ ಆಗಿರ್ಲಿಕ್ಕಿಲ್ಲ. ಯಾಕಂದ್ರೆ ದಾವಣಗೆರೆಯಲ್ಲಿ ಮತ್ತು ಇದರಲ್ಲಿ ಉಪಚುನಾವಣೆ ಇದ್ದಿದ್ದ ಕಾರಣಕ್ಕಾಗಿ ಕೋಡ್ ಆಫ್ ಕಂಡಕ್ಟ್ ಇದ್ದಂತ ಸಂದರ್ಭದಲ್ಲಿ ಕೆಲವೊಂದು ಟೆಂಡರ್ಗಳನ್ನ ಕಳಿಯಕ್ಕಾಗಿರ್ಲಿಲ್ಲ, ಕರೀತಾರೆ. ಆಮೇಲೆ ನಿನ್ನೆ ನಡೆದಂತ ಒಂದು ಸ್ಪೆಷಲ್ ಕ್ಯಾಬಿನೆಟ್ ಒಳಗೆ ಏನಾಯ್ತು ಅನ್ನೋದು ತಮ್ಮ ಮಾಧ್ಯಮಗಳಲ್ಲಿ ತಾವೇ ತೋರಿಸಿದಿರಿ. SC ಮತ್ತು SC ಕಮ್ಯುನಿಟಿ ಒಳ ಮೀಸಲಾತಿ ಏನೊಂದು ದೊಡ್ಡ ಡಿಮಾಂಡ್ ಇತ್ತು, ಅದನ್ನು ಸಹ ಸರ್ಕಾರ ಬಹಳ ಡಿಗ್ನಿಫೈ ಆಗಿ ಅದನ್ನ ಮಾಡುವಂತ ಕೆಲಸ ಮಾಡಿದೆ. ಅದಕ್ಕಿಂತ ಹಿಂದೆ ಒಂದು ಸ್ಪೆಷಲ್ ಕ್ಯಾಬಿನೆಟ್ ಒಳಗಡೆ ಕುಡಿಯೋ ನೀರಿನ ಬಗ್ಗೆ ಅಶ್ವಥ್ ನಾರಾಯಣ ಹೇಳ್ತಾ ಇದ್ರು. ಸ್ಪೆಷಲ್ ಕ್ಯಾಬಿನೆಟ್ ಅಲ್ಲಿ ಎಲ್ಲ ಮಾಡ್ತಿದ್ದಾರೆ, ಎಲ್ಲ ತೀರ್ಮಾನಗಳನ್ನು ಕೈಗೊಳ್ತಾರೆ. ಬಟ್ ಈ ಗೊಂದಲನೂ ಕೂಡ ಒಂದು ಇದೆಯಲ್ಲ, ಯಾಕೆ ಬಗೆಹರಿಸ್ತಾ ಇಲ್ಲ ಅನ್ನುವಂಥದ್ದಷ್ಟೇ ಇರುವಂತ ಪ್ರಶ್ನೆ. ಈಗ ಅನಿಲ್ ಕುಮಾರ್ ಅವರೇ, ಯಾಕೆ ಹೇಳಿ ವೋಟ್ ಹಾಕಿದ್ದು ಕಾಂಗ್ರೆಸ್ಗೆ? ಬಿಜೆಪಿ ನೀವೇ ಹೇಳ್ತೀರಾ, ಬಿಜೆಪಿಯ ಭ್ರಷ್ಟಾಚಾರ ಇತ್ತು, 40% ಕಮಿಷನ್ ಇತ್ತು, ಅವರಲ್ಲೂ ಕೂಡ ಸಾಕಷ್ಟು ಒಳ ಜಗಳ ಇತ್ತು. ಸೊ ಜನ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು. ನಿಮ್ಮಲ್ಲಿ ಸಿಂಪಲ್ ಮೆಜಾರಿಟಿ ಎಲ್ಲ ಕೊಟ್ಟಿದ್ದು, ಬಿಗ್ ಮ್ಯಾಂಡೇಟು 99 ಆದ್ಮೇಲೆ ಬಂದಂತ ಒಂದು ಬಹುದೊಡ್ಡ ಬಹುಮತ. ಅದು ನೀವು ಜನಕ್ಕೆ ಅವಮಾನ ಮಾಡಿದಂತ ಆಗ್ತಾ ಇಲ್ವಾ ಅಂತ
ಈ ಗೊಂದಲಗಳನ್ನ ಇಟ್ಕೊಂಡು ಹೋಗ್ತಾ ಇರೋದು. ಈಗ ನೋಡಿ ಪೃಥ್ವಿಯವರೇ, ಜನಕ್ಕೆ ಅವಮಾನ ಯಾವಾಗುತ್ತೆ ಅಂತಂದ್ರೆ ಅಶ್ವಥ್ ನಾರಾಯಣ ಅವ್ರು ಹೇಳದಂತ ಏನ್ ವಿಚಾರ ಇತ್ತು ಆ ತರದ್ದಾದಾಗ ಜನರಿಗೆ ಅಪಮಾನ ಮಾಡದಂತೆ ಅದು. ಇಲ್ಲಿ ನಾನ್ ಹೇಳ್ತಿರುವಂತದ್ದೇನು ಅಂತಂದ್ರೆ, ನಾವು ಅಹಿಂದ ಒಂದು ಮೂಮೆಂಟ್ ಮಾಡ್ತೀವಿ ಅಂತ ಹೇಳುವಂತದ್ದು ಅದೇನು ತಪ್ಪು ಅಲ್ಲ. ಅಟ್ ದ ಸೇಮ್ ಟೈಮ್ ನನ್ನ ನಾಯಕರು ಇವ್ರು ಆಗ್ಬೇಕು ಅಂತ ಹೇಳುವಂತ ತಪ್ಪಲ್ಲ. ಇದರಿಂದ ಏನಾದ್ರೂ ಸರ್ಕಾರದಲ್ಲಿ ಯೋಜನೆಗಳು ಕುಂಠಿತ ಆಯ್ತು, ಇಲ್ಲ ಅಂತಂದ್ರೆ ಸರ್ಕಾರದಲ್ಲಿ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ ಅಂದ ವಿಚಾರದಲ್ಲಿ ಇವೆಲ್ಲ ಮಾತುಗಳು ಮುನ್ನೆಲೆಗೆ ಬಂದಾಗ ಅದು ಒಂದು ಕೇಳುವಂತ ಸ್ವಾರಸ್ಯಕರನೂ ಇರ್ತದೆ. ಬಟ್ ಇಲ್ಲಿ ಹೇಳುವಂತ ವಿಚಾರ ಇಷ್ಟೇ, ನಾನು ಟೈಮ್ಗೆ KDB ಮೀಟಿಂಗ್ ಆಗ್ತಾ ಇದೆ, ಟೈಮ್ಗೆ ಕ್ಯಾಬಿನೆಟ್ ಆಗ್ತಾ ಇದೆ, ಟೈಮ್ಗೆ ಡಿಸ್ಕಷನ್ಗಳಾಗ್ತಾ ಇದೆ, ಟೈಮ್ಗೆ ಅಸೆಂಬ್ಲಿಗಳಾಗ್ತಾ ಇದೆ, ಟೈಮ್ಗೆ ಅಪೋನೆಂಟ್ ಗಳಿಗೆ ಮಾತಾಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಆಮೇಲೆ ಜನರಿಗೆ ಸರಿಸುಮಾರು 58ರಿಂದ 60 ಸಾವಿರ ಕೋಟಿ DBT ಆಗ್ತಾ ಇದೆ. ಆಮೇಲೆ ಡೆವಲಪ್ಮೆಂಟ್ ಗಳ ಕೆಲಸ ಯಾವ್ದು ಕುಂಠಿತ ಆಗ್ತಾ ಇಲ್ಲ. ನೀವು ಎಲ್ಲಾ ಮಿನಿಸ್ಟರ್ಗಳ ಪರ್ಫಾರ್ಮೆನ್ಸ್ ನೋಡಿ ಎಕ್ಸ್ಟ್ರಾಡಿನರಿ ಇದೆ. ಬಟ್ ನಾನ್ ಮಿನಿಸ್ಟರ್ ಆಗ್ಬೇಕು ಅನ್ನೋದು ತಪ್ಪಲ್ಲ, ಕೇಳಿ ಅದನ್ನ ವಿ ಶುಡ್ ನಾಟ್ ಕೊಲೈಡ್ ವಿತ್ ದಿಸ್ ಅಂತ ಹೇಳ್ತಾ ಇರೋದು ನಾನು. ಅಟ್ ದ ಸೇಮ್ ಟೈಮ್ ಮುಖ್ಯಮಂತ್ರಿ ಯಾರೇ ಆಗ್ಲಿ ಅದು ಇಟ್ ಶುಡ್ ನಾಟ್ ಡ್ಯಾಮೇಜ್ ದ ಅಡ್ಮಿನಿಸ್ಟ್ರೇಷನ್ ಅಂತ ಅಶ್ವಥ್ ನಾರಾಯಣ ಅವರು ಒಪ್ಕೊಳ್ತಾರೆ, ನಾನು ಒಪ್ಕೊಳ್ತೀನಿ, ಅದರಲ್ಲಿ ಎರಡು ಮಾತಿಲ್ಲ. ಅಟ್ ದ ಸೇಮ್ ಟೈಮ್ ನನಗಿರುವಂತ ಮಾಹಿತಿ ಪ್ರಕಾರ ನಿನ್ನೆ ಹಲೋ ಎಸ್ ಅಶ್ವಥ್ ನಾರಾಯಣ್ ಸರ್ ಏನೋ ಮಾತಾಡ್ತಾ ಇದ್ರಿ. ಅಲ್ಲ ಇಲ್ಲ, ನನಗಿರುವಂತ ಮಾಹಿತಿ ಪ್ರಕಾರ ಮಾದೇವಪ್ಪನವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ನಿನ್ನೆ ಅವ್ರು ಹೋಗಿರುವಂತ ವಿಚಾರವೇ ಬೇರೆ. ಆಮೇಲೆ PCC ವಿಚಾರ ಆಗಿ ಅವ್ರನ್ನ ಮುನ್ನೆಲೆಗೆ ತಗೊಂಡ್ಬಂದಿದ್ದೀರಿ. ತಪ್ಪು ಅಂತ ಹೇಳ್ತಾ ಇಲ್ಲ. ಈಗ ಯಾರೊಬ್ರು ಮುಖ್ಯಮಂತ್ರಿ ಆದ್ಮೇಲೆ PCC ಹುದ್ದೆ ಖಾಲಿ ಆದ್ಮೇಲೆ ಅವ್ರಿಗೆ ಅದನ್ನ ಕೊಡ್ಲೇಬೇಕಾಗ್ತದೆ, ಅವ್ರು ಕೇಳುವಂತದ್ದು ಸರ್ವೇ ಸಾಮಾನ್ಯ. ಬಟ್ ಇಲ್ಲಿ ಸರ್ಕಾರದಿಂದ ಏನಾದ್ರೂ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಪ್ರಶ್ನೆ. ಸರ್ಕಾರದಿಂದ ಎಲ್ಲೂ ತೊಂದರೆ ಆಗ್ತಾ ಇಲ್ಲ ಅನ್ನೋದು ನನ್ನ ಒಂದು ವೈಯಕ್ತಿಕ ಭಾವನೆ. ಅಟ್ ದ ಸೇಮ್ ಟೈಮ್ ಸರ್ಕಾರದ ಭಾವನೆ ಸಹ ಇದು. ಓಕೆ ಅಶ್ವಥ್ ನಾರಾಯಣ್ ಸರ್, ಇಲ್ಲಿ ರಾಜಕೀಯ ತುಂಬ ಚೆನ್ನಾಗಿ ಗೊತ್ತಿದೆ ನಿಮಗೆ, ಏನೇನಾಗಿದೆ ಡೆವಲಪ್ಮೆಂಟ್ಸ್ಗಳು, ಇದುವರೆಗಿನ ಬೆಳವಣಿಗೆಗಳನ್ನು ಕೂಡ ಗಮನಿಸಿದ್ದೀರಾ. ಒಂದು ಮಾಸ್ ಲೀಡರ್ಶಿಪ್ನ ಶೇಕ್ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಪೆಟ್ಟುಗಳು ಬಿದ್ದಿದೆ ಕಾಂಗ್ರೆಸ್ನವ್ರಿಗೂ ಗೊತ್ತಿದೆ, BJPಯವ್ರಿಗೂ ಕೂಡ ಗೊತ್ತಿದೆ. ಈ ಸಂದರ್ಭದಲ್ಲಿ ಅಕಸ್ಮಾತ್ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಏನಾಗ್ಬೋದು ಅಂತ ಅನ್ಸುತ್ತೆ ನಿಮ್ಮ ವೈಯಕ್ತಿಕವಾಗಿ ನೋಡೋದಾದ್ರೆ? ಯಾಕೆ ಅದರ ಜೊತೆಗೆ ನಸೀರ್ ಅಹಮದ್ ಅವರು ಮತ್ತು ಒಂದ್ ಕಡೆ ಅಬ್ದುಲ್ ಜಬ್ಬಾರ್ ಅವರನ್ನ ಎರಡನೇ ಹಂತದ ನಾಯಕರಿಗೆ ಕ್ರಮ ಕೈಗೊಂಡ ಸಂದರ್ಭದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಸಿದ್ದರಾಮಯ್ಯನಂತವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ಹಾಕ್ದಾಗ ಏನಾಗ್ಬೋದು ಅನ್ಸುತ್ತೆ ಸರ್? ಒಂದು, ಈಗ ಅಧಿಕಾರವನ್ನು ಬದಲಾವಣೆ ಮಾಡೋ ಸಂದರ್ಭದಲ್ಲಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗಿದ್ದೀರಾ ಈ ಸಮಸ್ಯೆ ಬರ್ತಿರ್ಲಿಲ್ಲ. ಈಗ ಈ ಸಿದ್ದರಾಮಯ್ಯನವರ ಅಕ್ಸೆಪ್ಟೆನ್ಸ್ ಇಲ್ಲದೆ ಬದಲಾವಣೆ ಮಾಡಕ್ ಹೋದಾಗ ಟೋಟಲಿ ಪಾರ್ಟಿಗೂ ಡ್ಯಾಮೇಜ್, ಸರ್ಕಾರಕ್ಕೂ ಡ್ಯಾಮೇಜ್ ಆಗ್ತದೆ ಸರ್. ಅದು ಯಾರೇನೇ ಹೇಳಿ, ಸಿದ್ದರಾಮಯ್ಯ ಇಸ್ ಒನ್ ಆಫ್ ದಿ ಮಾಸ್ ಲೀಡರ್ ಇನ್ ಕಾಂಗ್ರೆಸ್ ಪಾರ್ಟಿ, ದೇರ್ ಇಸ್ ನೋ ಡೌಟ್. ನೀವು ಅವ್ರನ್ನ ಇಳಿಸ್ಬೇಕಾದ್ರೆ ಒಂದು ಕಾರಣ ಬೇಕಲ್ಲ, ರೈಟ್? ಹೋಗ್ಲಿ, ಅವ್ರನ್ನ ಇಳಿಸ್ಬೇಕಾದ್ರೆ ಆಲ್ಟರ್ನೇಟ್ ಯಾರನ್ನ ತರ್ತಾ ಇದೀರಾ? ಅವ್ರು ಬರೋ ಅಂತವ್ರ ಅಕ್ಸೆಪ್ಟೆನ್ಸ್ ಇದೆಯಾ? ಒಂದು ಪಾರ್ಟಿಲಿ ಅಕ್ಸೆಪ್ಟೆನ್ಸ್ ಇರ್ಬೇಕು, ಪಬ್ಲಿಕ್ ಅಲ್ಲೂ ಅವ್ರ ಅಕ್ಸೆಪ್ಟೆನ್ಸ್ ಇರ್ಬೇಕು. ಪಾರ್ಟಿಲೂ ಅಕ್ಸೆಪ್ಟೆನ್ಸ್ ಇಲ್ಲ, ಪಬ್ಲಿಕ್ ಅಲ್ಲೂ ಅಕ್ಸೆಪ್ಟೆನ್ಸ್ ಇಲ್ಲ, ಮತ್ತೆ ಹೈಕಮಾಂಡ್ ಅಲ್ಲೂ ಅವ್ರ ಬಗ್ಗೆ ಒಲವಿಲ್ಲ. ಇವತ್ತು ಆತರ ಒಲವಿತ್ತಿದ್ದೀರೆ ಇಲ್ಲಿವರೆಗೂ ಕಾಯುವಂತ ಅವಶ್ಯಕತೆ ಇಲ್ಲ ಸರ್. ಇದೇ ಕಾಂಗ್ರೆಸ್ ಸರ್ಕಾರ ಒಂದು ಟರ್ಮ್ ನಲ್ಲಿ 3 ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದೆ. ಅವು ಈ ತರ ಎಲ್ಲ ಕಾಯ್ಕೊಂಡು ಹೋಗ್ಲಿಲ್ಲ. ಏರ್ಪೋರ್ಟ್ ಅಲ್ಲಿ ರಾಜೀವ್ ಗಾಂಧಿ ಅವ್ರು ಬಂದು ಒಂದು ಮುಖ್ಯಮಂತ್ರಿ ಬದಲಾವಣೆ ಮಾಡಿ ಹೋದ್ರು. ವೀರೇಂದ್ರ ಪಾಟೀಲ್, ಬಂಗಾರಪ್ಪ, ವೀರಪ್ಪ ಮೊಯ್ಲಿ ಒಂದೇ ಟರ್ಮ್ ನಲ್ಲಿ 3 ಜನ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಇತಿಹಾಸ ಇದೆ, ಇತಿಹಾಸ ಇದೆ. ಬಟ್ ಅವತ್ತು ಆ ತರದ ಒಂದು ಗಟ್ಟಿಯಾದಂತ ಒಂದು ಹೈಕಮಾಂಡ್ ಇತ್ತು. ಮತ್ತೆ ರೀಪ್ಲೇಸ್ಮೆಂಟ್ ಆಗುವಂತ ವ್ಯಕ್ತಿ ವೀರೇಂದ್ರ ಪಾಟೀಲ್ ಪ್ಲೇಸ್ ಗೆ ಬಂಗಾರಪ್ಪ ಬರ್ಬೇಕಾದ್ರೆ ಅಕ್ಸೆಪ್ಟೆನ್ಸ್ ಇತ್ತು, ಫೇಸ್ ವ್ಯಾಲ್ಯೂ ಇತ್ತು, ಪಬ್ಲಿಕ್ ಒಪಿನಿಯನ್ ಇತ್ತು ಅವ್ರ ಬಗ್ಗೆ, ಮತ್ತೆ ಪಾರ್ಟಿನಲ್ಲಿ ಅಕ್ಸೆಪ್ಟೆನ್ಸ್ ಇತ್ತು. ಸಾರ್ವಜನಿಕವಾಗಿ ಬಂಗಾರಪ್ಪನ ಒಪ್ಕೋತಿದ್ರು. ಅದಾದ್ಮೇಲೆ ವೀರಪ್ಪ ಮೊಯ್ಲಿ ಏನೋ ತೆಗೆದುಕೊಂಡ್ರು, ಒಬ್ಬ ಹಿಂದುಳಿದ ವರ್ಗ ನಾಯಕರ ಮುಖ್ಯಮಂತ್ರಿ ಮಾಡೋರು, ಅಕ್ಸೆಪ್ಟೆನ್ಸ್ ಇತ್ತು. ಇವತ್ತಿಲ್ಲ, ಆತರ ಇಲ್ಲ ಸರ್. DK ಶಿವಕುಮಾರ್ ಬಗ್ಗೆ ಪಬ್ಲಿಕ್ ಒಪಿನಿಯನ್ ಇಲ್ಲ, ಹೈಕಮಾಂಡ್ ಒಪಿನಿಯನ್ ಇಲ್ಲ, ಮತ್ತೆ ಸಾರ್ವಜನಿಕವಾಗಿ ಸಹ ಅವ್ರನ್ನ ಅಕ್ಸೆಪ್ಟೆನ್ಸ್ ಮಾಡ್ತಾ ಇಲ್ಲ. ಪಾರ್ಟಿ ಒಳಗಡೆನೆ ಇಲ್ಲ. ನೀವು ಹೇಗೆ ನೀವು ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ? ತಗೊಳ್ಳಿಕ್ ಆಗಲ್ಲ ಹೈಕಮಾಂಡ್ಗೆ. ಹೈಕಮಾಂಡ್ಗೆ ಒಂದ್ ರೀತಿ ಅಡಕತ್ತಿನಲ್ಲಿ ಸಿಗಾಕೊಂಡಿರೋ ಅಡಕೆ ಪರಿಸ್ಥಿತಿ ಆಗಿ ಕೂತಿದೆ ಹೈಕಮಾಂಡ್ಗೆ. ಇಟ್ ಈಸ್ ನಾಟ್ ಸೋ ಈಸಿ ಸರ್. ಒಬ್ಬ ಮುಖ್ಯಮಂತ್ರಿನ ಫೇಸ್ ವ್ಯಾಲ್ಯೂ ಇರುವಂತ ಮುಖ್ಯಮಂತ್ರಿನ ಬದಲಾವಣೆ ಮಾಡಕ್ ಹೋಗುವಂತದ್ದು ಅಷ್ಟು ಈಸಿ ಅಲ್ಲ ಸರ್. ಇದು ಸ್ವಲ್ಪ ಸಮಸ್ಯೆ ಅದೇ ಆಗ್ತದೆ ಕಾಂಗ್ರೆಸ್. ಅನಿಲ್ ಕುಮಾರ್ ಅವರೇ, May 4th ನ ರಿಸಲ್ಟ್ ಯಾವುದೇ ನಿರ್ಧಾರವನ್ನ ಕೈಗೊಳ್ಳಿಕ್ಕೆ ಒಂದು ಸ್ಟೇಜ್ ಆಗ್ಬೋದಾ ಅಂತ? ಬೈ ಎಲೆಕ್ಷನ್ ಅಂತ ಮಾತ್ರ ಹೇಳ್ತಾ ಇಲ್ಲ, ಪಂಚರಾಜ್ಯ ಚುನಾವಣೆದು ಸೇರಿಸಿ, ಸ್ಪೆಷಲಿ ಕೇರಳ, ತಮಿಳುನಾಡು, ಅಸ್ಸಾಂದು ಸೇರಿಸಿ.
ಇದು ಏನಾಗಿದೆ ಅಂತಂದ್ರೆ ಎಸ್ ದೇರ್ ಇಸ್ ಸಮ್ ಎಕ್ಸ್ಪೆಕ್ಟೇಷನ್ ಮೇ ತಿಂಗಳಲ್ಲಿ ಆಗ್ಬೋದು ಆಗದೆ ಇರ್ಬೋದು. ದೇರ್ ಇಸ್ ಸಮ್ ಸಾರ್ಟ್ ಆಫ್ ಅನ್ ಎಕ್ಸ್ಪೆಕ್ಟೇಷನ್ ಇದೆ ಎಲ್ಲರದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದ್ರೆ ಇದೇ ಒಂದು ಚುನಾವಣೆ ಒಂದು ದಿಕ್ಸೂಚಿ ಆಗುತ್ತೆ ಅನ್ನೋದ್ರಲ್ಲಿ ನನಗೇನು ನಂಬಿಕೆ ಇಲ್ಲ ಒಂದು. ಆಮೇಲೆ ಎರಡನೇದು ಹೈಕಮಾಂಡ್ ತಾವು ವಿಶ್ಲೇಷಣೆ ಮಾಡ್ದಂಗೆ ಇಲ್ಲ ಅಶ್ವಥ್ ನಾರಾಯಣ ವಿಶ್ಲೇಷಣೆ ಮಾಡ್ದಂಗೆ ಬಹಳಷ್ಟು ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ಒಂದು ಏನಂತೀರ ಲೀಡರ್ಶಿಪ್ ಮೂವ್ ಮಾಡ್ಬೇಕಾಗ್ತದೆ ಇಲ್ಲಿ. ಸೊ ಹಂಗಾಗಿ ಸೂಕ್ತವಾದಂತ ಸಮಯವನ್ನ ಹೈಕಮಾಂಡ್ ಕಾಯ್ತಾ ಇದೆ. ಆಮೇಲೆ ಒಂದು ಭಯ ಭಾರತೀಯ ಜನತಾ ಪಾರ್ಟಿಗೆ ಏನಿದೆ ಅಂತಂದ್ರೆ ಅವ್ರ ಹತ್ರ ಯಾವುದೇ ಒಂದು ಅಸ್ತ್ರ ಇಲ್ಲ ಇವತ್ತು ಜನರ ಮುಂದೆ ಹೋಗೋದಕ್ಕೆ. ಅವ್ರ ಹತ್ರ ಒಂದು ಲೀಡರ್ ಇಲ್ಲ, ಲೀಡರ್ಶಿಪ್ ಕ್ವಾಲಿಟೀಸ್ ಇರುವಂತ ಲೀಡರ್ಗಳಿಲ್ಲ, ಅಟ್ ದ ಸೇಮ್ ಟೈಮ್ ಇಶ್ಯೂಸ್ಗಳಿಲ್ಲ. ಜನರ ಹತ್ರ ಹೋಗಿ ಅವ್ರೇನಾದ್ರು ಈ ಸರ್ಕಾರದ ಬಗ್ಗೆ ಮಾತಾಡಿದ್ರೆ ಜನ ಚೀತು ಒಂದು ಕಳಿಸ್ತಾರ ಅವ್ರಿಗೆ. ಯಾಕಂದ್ರೆ ಜನ ಈ ಸರ್ಕಾರದಿಂದ ಬಹಳಷ್ಟು ಜನ ಫಲಾನುಭವಿಗಳಿರೋದ್ರಿಂದ ಅವ್ರ ಹತ್ರ ಯಾವುದೇ ಒಂದು ಇದಿಲ್ಲ, ಈಗ ಏನಂತೀರಿ ಇಶ್ಯೂಸ್ಗಳಿಲ್ಲ. ಸೊ ಇಲ್ಲಿ ಏನಾಗಿದೆ, ಯಾವುದೋ ಒಂದ್ ರೀತಿಯಲ್ಲಿ ಜಾತಿನ ಎತ್ಕಟ್ಟೋದು, ಇಲ್ಲ ಅಂತಂದ್ರೆ ಇವ್ರನ್ನ ಎಕ್ಸೆಪ್ಟೆನ್ಸ್ ಇಲ್ಲ ಅನ್ನೋದು. ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಹೋರಾಟ ಮಾಡಿ ಸರ್ಕಾರವನ್ನ ತರೋದ್ರಲ್ಲಿ ಯಶಸ್ವಿ ಆಗಿದ್ದಾನೆ. ಅಟ್ ದ ಸೇಮ್ ಟೈಮ್ ಆ ಒಂದು ಕಮ್ಯುನಿಟಿ ಒಳಗೆ ಈಗ ದೇವೇಗೌಡರಾಗಿದ್ಮೇಲೆ ಯಾರು ಗುರ್ತಿಸ್ಕೊಂಡಿದ್ರೆ ಆ ಸ್ಥಾನಮಾನದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಗುರ್ತಿಸ್ತಾ ಇದ್ದಾರೆ ಜನ. ಅಶ್ವಥ್ ನಾರಾಯಣ ಅವರು ಎಲ್ಲೋ ಒಂದ್ ಕಡೆಯಿಂದ ಈಸಿಯಾಗಿ ತಳ್ಳ ಹಾಕ್ಬಿಡ್ತಾ ಇದಾರೆ. ಈ ಆ ಒಂದು ಗುರ್ತಿಸ್ಕೊಳ್ಳೋದಕ್ಕೆ ವೇದಿಕೆ ಆಗಿದ್ದು ಕೂಡ 2023 ಚುನಾವಣೆ ಒಕ್ಕಲಿಗರಿಗೆ ಮತ್ತೊಂದು ಅವಕಾಶ ಬಂದಿದೆ, ನೀವು ವೋಟ್ ಹಾಕಿ ಅಂತಾನೆ ಕೇಳಿದ್ರೆ ಏನಾಯ್ತು ಆಮೇಲೆ ಅನ್ನುವಂತ ಪ್ರಶ್ನೆನೇ ಆ ಸಮುದಾಯನೂ ಕೂಡ ಕೇಳ್ತಾ ಇರೋದಲ್ವಾ? ಅಲ್ಲಲ್ಲ, ತಪ್ಪಿಲ್ಲ. ನಾನು ಹೇಳ್ತಿರೋದೇನಂದ್ರೆ ಸರಾಸಗಟವಾಗಿ ಅಶ್ವಥ್ ನಾರಾಯಣ ಅವರು ಎಕ್ಸೆಪ್ಟೆನ್ಸಿ ಇಲ್ಲ ಅಂತ ಹೇಳಿದ್ರು. ಎಕ್ಸೆಪ್ಟೆನ್ಸಿ ಇಲ್ಲ ಅಂತಂದ್ರೆ ಕನಕಪುರದ ಜನ ಅವ್ರನ್ನ ಯಾಕೆ MLA ಮಾಡಿ ಕಳಿಸ್ತಾರೆ? ಕಾಂಗ್ರೆಸ್ ಪಾರ್ಟಿ ಯಾಕೆ 2-3 ಪೋರ್ಟ್ಫೋಲಿಯೋಗಳನ್ನ ಕೊಟ್ಬಿಟ್ಟು ಅವ್ರನ್ನ ಮಿನಿಸ್ಟರ್ ಮಾಡುತ್ತೆ? ಇದೇನಾಗುತ್ತೆ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವ್ರು ಹೇಳಿದ್ದು ಸಿಎಂ ಮಾಡ್ಲಿಕ್ಕೆ ರೆಡಿ ಇಲ್ಲ, ಬೇಕಿದ್ರೆ ಬ್ಯಾಲೆನ್ಸ್ ಮಾಡ್ತಾ ಇದಾರೆ ಅನ್ನುವಂತ ರೀತಿಯಲ್ಲಿ ಹೇಳಿದ್ದು. ಸರ್ ಈಗ ಏನಾಗುತ್ತೆ ಅಂದ್ರೆ ಸಿಎಂ 2 ಕುರ್ಚಿ ಇಲ್ವಲ್ಲ ಸರ್, ಸಿಎಂ ಇರೋದು ಒಂದೇ ಕುರ್ಚಿ, ಅದ್ರಲ್ಲಿ ಒಬ್ಬರನ್ನೇ ಮಾತ್ರ ಕೂಡ್ಸಕ್ಕಾಗದು. ಈಗ ಸರಿಯಾದಂತ ಸಮಯ ಬಂದಾಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಮೇಲೆ ಏನ್ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸದನದಲ್ಲಿ, ಏನ್ ಹೇಳಿದ್ದಾರೆ ಅಶೋಕ್ ಅವರು ಹೇಳಿದಂತ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ಬೇಕಾದ್ರೆ ಮುಖ್ಯಮಂತ್ರಿಗಳೇ ಹೇಳಿದ್ರು ಏನಂತ, ನಾನು ಹೈಕಮಾಂಡ್ ಏನ್ ಹೇಳ್ತದ ಅಂತ ಕೇಳ್ತೀನಿ ಕೂತ್ಕಳೆ ಅಂತ. ಅಂದ್ರೆ ಅವರೊಂದು ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾನು ನಿರ್ಧಾರವನ್ನ ಅವ್ರು ತಗೊಂಡಿರುವಂತ ನಿರ್ಧಾರವನ್ನ ನಾನು ಪಾಲಿಸ್ತೀನಿ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ಏನ್ ಹೇಳುತ್ತೆ. ಒಂದು ಲಾಸ್ಟ್ ರಿಯಾಕ್ಷನ್ ತಗೊಳ್ತೀನಿ ಅಶ್ವಥ್ ನಾರಾಯಣ್ ಸರ್ ಇಂದ. ಅಶ್ವಥ್ ನಾರಾಯಣ್ ಅವರೇ, ಇಲ್ಲಿ ಹಾವು ಸಾಯಬಾರ್ದು ಕೋಲಿ ಮುರಬಾರ್ದು ಅನ್ನುವಂತ ನಿರ್ಧಾರ ಇದ್ದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಗೊಂದಲ ಕಂಟಿನ್ಯೂ ಆಗುತ್ತೆ. ಆಮೇಲೆ ಯಾವುದೇ ಪಕ್ಷ ಆದ್ರೂ ಇದೊಂಥರ ಇಕ್ಕಟ್ಟಿನ ಪರಿಸ್ಥಿತಿನೇ. ಇಲ್ಲ ನೋಡಿ, ಒಂದು ಪಾರ್ಟಿನಲ್ಲಿ ಅಕ್ಸೆಪ್ಟೆನ್ಸ್ ಇದ್ರೆ ಬದಲಾವಣೆ ಮಾಡಿ ಸೈಲೆಂಟ್ ಆಗಿ ಚೇಂಜಸ್ ಮಾಡಲಿ. ನಾನು ಆಗ್ಲೇ ಮೂರು ಮುಖ್ಯಮಂತ್ರಿಗಳು ಬದಲಾವಣೆ ಮಾಡಿರ್ತಕ್ಕಂಥ ಉದಾಹರಣೆ ಹೇಳಿದೆ. ಅವತ್ತಿನ ಸಂದರ್ಭದಲ್ಲಿ ಬದಲಾವಣೆ ಪ್ಲೇಸ್ ಬಂದಂತ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಂತ ವ್ಯಕ್ತಿಗಳು ಅರ್ಹರಿದ್ರು. ಮತ್ತೆ ಅವತ್ತು ಹೈಕಮಾಂಡ್ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ತಿತ್ತು. ಇವತ್ತು ಈ ಪರಿಸ್ಥಿತಿ ಹೈಕಮಾಂಡ್ ಅಲ್ಲೂ ಇಲ್ಲ ಸರ್. ಆ ಒಂದು ಗಟ್ಟಿ ನಿಲುವು ತೆಗೆದುಕೊಳ್ಳುವಂತದ್ದು ಹೈಕಮಾಂಡ್ ಅಲ್ಲಿ ಇಲ್ವೇ ಇಲ್ಲ. ಅಲ್ಲಿ ನಾಮಕಾವಸ್ಥೆಗೆ ಪಾಪ ಖರ್ಗೆ ಅವರು AICC ಪ್ರೆಸಿಡೆಂಟ್ ಆಗಿ ಕೂತಿದ್ದಾರೆ. he has not in decision authority position. ಪ್ರತಿಯೊಂದಕ್ಕೆ ಇನ್ನೊಬ್ಬರು ಕೇಳಬೇಕಾಗಿದೆ. ಇಲ್ಲಿ ಕರ್ನಾಟಕದಲ್ಲಿ ಬದಲಾವಣೆ ಆಲ್ಟರ್ನೇಟ್ ನೀವು ಯಾರನ್ನ ತರ್ತಾ ಇದ್ದೀರಾ? ಡಿ.ಕೆ. ಶಿವಕುಮಾರ್ ಡಿ.ಕೆ. ಶಿವಕುಮಾರ್ಗೆ ನಿಜಕ್ಕೂ ಹೇಳಿ ಅಕ್ಸೆಪ್ಟೆನ್ಸ್ ಇದೆಯಾ? ಇವತ್ತಿನ ಪರಿಸ್ಥಿತಿನಲ್ಲಿ ತುಂಬಾ ಕಷ್ಟ ಇದೆ. ಅವ್ರಿಗೇನ್ ಭಯ, ನಾಳೆ ಇರ್ತಕ್ಕಂಥದ್ದು ಒಂದು ಬಲಿಷ್ಠವಾಗಿರ್ತಕ್ಕಂಥ ಸರ್ಕಾರ, ನಾಳೆ ಏನಾನ ವ್ಯತ್ಯಾಸ ಆದ್ರೆ ಏನು ಅಂತ. ಇವತ್ತು ನೋಡಿ, ಹಿಂದಾದ್ರು ನಾವು ಸಮಾವೇಶ ಮಾಡ್ತೀವಿ, ನಮ್ಗೆ ಪರ್ಮಿಷನ್ ಕೊಡಿ ಅಂತ ಒಂದು ಟೀಮ್ ಎದ್ದಿದ್ದಾರೆ. ಆಮೇಲೆ ಸಿದ್ದರಾಮಯ್ಯನವ್ರಿಗೆ ತನ್ನ ಕುತ್ತಿಗೆಗೆ ಬಂದಾಗ ಈ ತರದ್ದು ಕಾರ್ಡ್ ಹಾಕೋದು ಸಹಜ. ಸಿದ್ದರಾಮಯ್ಯನವರು ಇದು ನಿರಂತರ ಮಾಡ್ಕೊಂಡ್ ಬಂದಿರ್ತಾರೆ. JDS ಇಂದ ಇದ್ದಾಗ JDS ಬಿಟ್ಟ ಮೇಲೆ ಪ್ರತಿಯೊಂದಕ್ಕೂ ಅವರು ಅಹಿಂದ ಅನ್ನತಕ್ಕಂಥ ಒಂದು ಕಾರ್ಡ್ ಹಾಕೇ ಹಾಕ್ತಾರೆ ಸರ್. ಸರ್ಕಾರ ಬರಲಿಲ್ಲ, ಅಪೋಸಿಷನ್ ಲೀಡರ್ ಆಗ್ಬೇಕು, ಇಲ್ವಾ ಪಾರ್ಟಿ ಪ್ರೆಸಿಡೆಂಟ್ ಆಗಿರ್ಬೇಕು, ಸರ್ಕಾರ ಬಂದ್ರೆ ಮುಖ್ಯಮಂತ್ರಿನೇ ಆಗ್ಬೇಕು. ಇದು ಸಿದ್ದರಾಮಯ್ಯನವರದ ಒಂದು ನಿಲುವು. ಅದಕ್ಕೆ ಯಾವ ಸಮಯದಲ್ಲಿ ಹಾಕ್ಸ್ತಾರ ಅವ್ರ ಕಾರ್ಡ್ಗಳು. 2005ರಿಂದ ಶುರು ಆದಂತ ಅಹಿಂದ ಸಮಾವೇಶದ ಮುಖಾಂತರನೇ ಅವ್ರ ಶಕ್ತಿ ಏನು ಅನ್ನುವಂತ ತೋರ್ಸ್ಕೊಂಡ್ ಬರ್ತಾ ಇದ್ದಾರೆ. ಅದಕ್ಕೆ ಇವತ್ತೊಂದು ವೇದಿಕೆ, ಅದ್ರ ಜೊತೆಗೆ 2 ಬಾರಿ ಪ್ರತಿಪಕ್ಷ ನಾಯಕ ಸ್ಥಾನ ಮತ್ತೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದೆ. ನೋಡೋಣ ಸರ್ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಇಷ್ಟು ತನಕ ಜಾಯ್ನ್ ಆಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ.